ಈಗ ನಾವು ಕನ್ನೇರಿ ಮಠದ ನಂದಿನಿ ಗೋ ನಿಕೇತನ ಗೋಶಾಲೆ ಮತ್ತು ಭೂವಿಜ್ಞಾನ ಕೇಂದ್ರ ಮಠ ಇದು ಇಲ್ಲಿದ್ದೇವೆ. ಗೋಪಿಕಾ ಸ್ತ್ರೀಯರು ಆಡುವಂಥ ಒಂದು ಚಿತ್ರಣವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮಹಾನಂದಿ ಶಾಲೆ ಒಳಗೆ ನಾವು ಬಂದಿದ್ದೇವೆ. ತಳಿಯ ನೋಡಿ ಇದು ಮೆಚೂರ ತಳಿ ಅಂತೇಳಿ ಅಂತ ಒಂದು ಬೃಹತ್ ಗಾತ್ರದ ದೇವಣಿ ಅಂತಂದೇಳಿ ತಳಿ. ಎಷ್ಟು ದೊಡ್ಡ ತಳಿ ಇದೆ ನೋಡಿ. ಉಂಬಲಾಚೇರಿ ಅಂತಂದೇಳಿ ತಳಿ ಇದೆ. ಮೀನಾರಿ ಅಂತಕ್ಕಂಥ ತಳಿಯಲ್ಲಿ ಮುಂದೆ ಇದೆ ನೋಡಿ. ಒಂಗಲ್ ಅನ್ನುವಂಥ ತಳಿ. ಎಷ್ಟು ದೊಡ್ಡ ಹಸು ನೋಡಿ. ಹೆಚ್ಚು ಕಮ್ಮಿ 6 ಅಡಿ ಎತ್ತರದಲ್ಲೇ ಇದೆ ಇದು. ಗೀರ್ ತಳಿ ಹಸು ನೋಡಿ. ಹಳ್ಳಿಕಾರ ಅನ್ನುವಂಥ ಒಂದು ತಳಿ. ಪೊಂಗನೂರು ಅನ್ನುವಂಥ ತಳಿ. ಎಲ್ಲ ಹಸುಗಳೇ ನೋಡಿ ಅಂತ ದೊಡ್ಡ ಪ್ರಮಾಣದ ಹಸುಗಳು ಇವೆಲ್ಲ. ಇದು ತಾರಾ ಪಾರ್ಕರ್ ಅಂತಂದೇಳಿ ಈ ತಳಿ ಅಂತಂದೇಳಿ ಕಾಂಗಯಂ ತಳಿ. ಪ್ರಾಯಶಃ ಹಸುಗಳಿಗೆ ಇಷ್ಟು ಎತ್ತರದ ಕೋಡುಗಳಿರುವಂತಹದ್ದು ಅಪರೂಪ. ಲಾಲ್ ಕಂದಾರಿ ಅಂತ. ಏನ ಈಗ ಮ್ಯೂಸಿಯಂನ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ. ಫೋಟೋಗ್ರಫಿ ಮಾಡುವಂಥವನು. ಈಗ ಒಳಭಾಗಕ್ಕೆ ನಾವು ಬಂದಿದ್ದೀವಿ ನೋಡ್ರಿ. ಒಂದು ಪೂರ್ತಿ ಮಣ್ಣಿನಿಂದನೇ ಮಾಡಿರುವಂಥ ಒಂದು ಗುಹೆ ಇದು. ಹಳೆಯ ಕಾಲದ ಒಂದು ಜೀವನ ಶೈಲಿಯನ್ನು ಇಲ್ಲಿ ರೂಪಿಸಿದ್ದಾರೆ. ಋಷಿಮುನಿಗಳ ಕಾಲ. ಇಲ್ಲಿ ನೋಡ್ರಿ, ಮರವನ್ನೇ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಭಾಳ ಒಂದು ವಿಶೇಷ ಅಂದರೆ ಆಲದ ಮರದ ಕೆಳಗೆ ಕೂತ್ಕೊಂಡು ಬೋಧನೆ ಮಾಡುವಂಥ ಒಂದು ಗುರುಕುಲದ ಸಿಸ್ಟಮ್ ಹೆಂಗಿತ್ತು ಹಿಂದೆ ಅನ್ನುವಂತಹದ್ದನ್ನು ನಮಗೆ ಇಲ್ಲಿ ಚಿತ್ರಣ ತೋರಿಸ್ತಾ ಇದೆ. ಈಗ ನಾವು ಮುಂದುವರೆದಾಗಿ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಒಂದು ಒಕ್ಕಣಿಕೆಯನ್ನು ಪತಂಜಲಿ ಮಹರ್ಷಿಯ ಒಂದು ಎಲ್ಲ ವಿಚಾರಧಾರೆಗಳನ್ನು ಇಲ್ಲೊಂದು ಶಾಸನ ಸ್ವರೂಪದಲ್ಲಿ ಹಾಕಿದ್ದಾರೆ. ಪತಂಜಲಿ ಮಹರ್ಷಿ ಇಲ್ಲಿಂದ ಹಂಗೆ ಮುಂದೆ ಹೋದಂತೆ ಮಹಾಭಾರತವನ್ನು ವಾಲ್ಮೀಕಿ ಬರೆದಿದ್ದಂಥ ಒಂದು ಚಿತ್ರಣ. ವೇದವ್ಯಾಸರ ಬರೆದಿದ್ದಂಥ ಭಾವನೆಗಳನ್ನು ಮಹರ್ಷಿ ಗ್ರೇಟ್ ಕನ್ನಡ, ಮಹರ್ಷಿ ಕನ್ನಡ.
ಒಂದು ಅದ್ಭುತ ಗುಹೆ ಇದು. ಇವರು ನಿರ್ಮಾಣ ಮಾಡಿರುವಂಥದ್ದು ಭಾಳ ನೈಸರ್ಗಿಕವಾಗಿ ಹಿಂದೆ ಹೆಂಗೆ ಬದುಕ್ತಿದ್ರು, ಯಾವ ರೀತಿ ಜೀವನವನ್ನು ಶೈಲಿ ಕಟ್ಕೊಂಡಿದ್ರು ಅನ್ನೋದಕ್ಕೆ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ. ಏನ್ರಿದು? ಮುಂದೆ ನಾವು ಹಾಗೆ ಸಾಕ್ತಾ ಇದ್ದೀವಿ ಈ ಗವಿ ಒಳಗೆ. ಅಂದರೆ ಸಣ್ಣ ಸಣ್ಣ ಜಪ ಮಾಡಲಿಕ್ಕೆ ಯಾವ ರೀತಿ ಇರ್ತಿದ್ವು ಹಿಂದಿನವ್ರದ್ದು ಅಂತನ್ನುವಂಥದ್ದನ್ನು ಇಲ್ಲಿ ನೈಸರ್ಗಿಕವಾಗಿ ತೋರಿಸ್ತಾ ಇದ್ದಾರೆ. ವಿಷ್ಣು ಶರ್ಮಾ ಅವರು ಪಾಠವನ್ನು ಹೇಳುವಂತಹದ್ದಿಲ್ಲಿ. ಗಾರ್ಗೇಯಿ ನೋಡ್ರಿ, ಇದು ನಮ್ಮ ಇತಿಹಾಸದೊಳಗೆ ಗಾರ್ಗೇಯಿ ಪಾತ್ರ ಭಾಳ ದೊಡ್ಡದಿದೆ. ಅದನ್ನು ಇವರಿಲ್ಲಿ ನಿರ್ಮಾಣ ಮಾಡಿರುವಂತಹದ್ದಾಗಿದೆ. ಗಾರ್ಗೇಯಿ ಇದರೊಳಗೆ ನೀತಿ ವಿಚಾರಗಳು ಭಾಳ ಚರ್ಚೆ ಆಗ್ತಿದ್ವು ಅಂತ. ಯಕ್ಷಪಾದ ಗೌತಮ ಅಂತಂದೇಳಿ ಈಗ ನೀವು ನೋಡ್ತಾ ಇದ್ದೀರಿ ನೋಡಿ. ಅವರು ಕಾಲಕ್ಕೆ ಈ ಚಿತ್ರಣವನ್ನು ಹೆಂಗೆ ಬಿಂಬಿಸ್ತಿದ್ರು, ಆ ಚಿತ್ರದ ಮೂಲಕ ಅವರಿಗೆ ಪಾಠವನ್ನು ಮಾಡುವಂಥ ಒಂದು ವಿಧಾನ. ಅಂದರೆ ಪ್ರಾರಂಭದಲ್ಲಿ ಅಕ್ಷರಾಭ್ಯಾಸಗಳು ಇರಲಾರ್ದ ಕಾಲದಲ್ಲಿ ಇದೇ ಒಂದು ಮಾಧ್ಯಮವನ್ನು ಬಳಸ್ಕೊಂಡು ಅವರು ಪಾಠ ಮಾಡ್ತಿದ್ರು ಅನ್ನೋದಕ್ಕೆ ಇವೇ ಸಾಕ್ಷಿಯಾಗಿ ನಮಗೆ ಬೆಳೆದು ಬಂದ ರೀತಿಯನ್ನು ಇದು ಪರಿಚಯ ಮಾಡಿಕೊಡ್ತಾ ಇದೆ. ಜೈಮುನಿ ಮಹರ್ಷಿಯ ಒಂದು. ಅದಾದ ನಂತರ ನೋಡಿ ಇಲ್ಲಿ ಅಂದರೆ ಸುಮ್ಮನೆ ಜಪ ಮಾಡಲಿಕ್ಕೆ ಮಂತ್ರಗ್ರಾಮ ಅಂತ ನಾವು ಒಂದು ಕಾನ್ಸೆಪ್ಟನ್ನು ಹೇಳ್ತೀವಿ. ಕಾನ್ಸೆಪ್ಟ್ಗೆ ಪೂರಕವಾಗಿಯೇ ಇಲ್ಲಿ ನಿಂತ್ಕೊಂಡು ಇದು ಮಾಡುವಂತಹದ್ದು. ಇಲ್ಲಿ ಮಹರ್ಷಿ ವಾಲ್ಮೀಕಿ ನೋಡಿ, ಅಲ್ಲಿ ಇತಿಹಾಸದೊಳಗೆ ಒಬ್ಬ ಬೇಟೆಗಾರ ಪಕ್ಷಿಯನ್ನು ಕೊಂದಾಗ ಮಹರ್ಷಿ ವಾಲ್ಮೀಕಿ ಮಾಡಿದ ಪಾಠಗಳಿವು. ಹಾಗೆ ಈ ಗವಿಗಳಲ್ಲಿ ನೋಡ್ತಾ ನೋಡ್ತಾ ಮುಂದೆ ಸಾಗ್ತಾ ಹೋಗ್ತಾ ಇದ್ದೀವಿ ನಾವೀಗ. ಇಲ್ಲಿ ಹಳೆ ಕಾಲದ ಪೇಂಟಿಂಗ್ಸ್ ಹೆಂಗಿರ್ತಿದ್ವು ಅಂತಕ್ಕಂಥದ್ದು. ಹರ್ಷವರ್ಧನ ಅವನ ಜೀವನ ಶೈಲಿಯನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಹರ್ಷವರ್ಧನ್ ಕಾಲ ಅಂದರೆ ಅವಾಗಿನ ಕೆಲವು ಶೈಲಿಗಳು, ಕುಂದಿರುವಂಥ ಶೈಲಿಗಳ ಯೋಗಾಸನ ಶೈಲಿಯಾಗಿರ್ತಿದ್ವು. ಆ ರೀತಿ ಒಂದು ಬೆಳವಣಿಗೆಗಳು ನೋಡಿ. ಇಲ್ಲೆಲ್ಲ ಯೋಗಾಸನದ ಒಂದು ಮಹತ್ವವನ್ನು ಎತ್ತಿಡಿಯುವಂಥ ಚಿತ್ರಗಳು ಮಣ್ಣಿನಲ್ಲೇ ಮಾಡಿರುವಂತಹದ್ದು. ವಿದ್ಯಾವಾಚಸ್ಪತಿ ಇದು ನಾವು ಪ್ರಾಯಶಃ ಇತ್ತೀಚೆಗೆ ಟೈಟ್ಲ್ ಕೊಡುವುದರಷ್ಟೆಲ್ಲ ನೋಡ್ತೀವಿ. ಆತನ ಮಹತ್ವ, ಆತನ ಜೀವನ ಶೈಲಿ ಹೆಂಗಿತ್ತು ಅನ್ನುವಂತಹದ್ದನ್ನು, ಆತನ ಧರ್ಮಪತ್ನಿ ಆತಗೆ ಹೆಂಗೆ ಸಹಕಾರಿಯಾಗಿದ್ಲು ಅನ್ನುವಂತಹದ್ದನ್ನು ಇಲ್ಲಿ ಬಿಂಬಿಸ್ತಾ ಇದೆ. ಭರತ ಮತ್ತು ಶಕುಂತಲೆಯ ಜೀವನ ಹೆಂಗಿತ್ತು ಅಂತನ್ನುವಂತಹದ್ದನ್ನು ಇಲ್ಲಿ ಚಿತ್ರೀಕರಿಸಿದ್ದಾರೆ. ಭಾಳ ವಿಶೇಷ ನೋಡ್ರಿ, ನೈಸರ್ಗಿಕವಾಗಿ ಗಿಡಮರಗಳನ್ನು ಇಲ್ಲಿ ತಂದು ಬೆಳೆಸಿದಾರೇನಪ್ಪ ಅನ್ನೋಷ್ಟು ಮಟ್ಟಿಗೆ ಒಂದು ಪ್ರಕೃತಿ ಸಹಜಕ್ಕೆ ಹಾಕ್ಕೊಂಡಿದ್ದಾರೆ. ಇನ್ನು ಭರತ ಮಹಾಮುನಿ ಹಾಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲೊಂದು ಶೈಲಿ ಇದೆ ನೋಡಿ, ಯೋಗಾಸನ ಶೈಲಿಗಳು. ಅಂದರೆ ಹಿಂದಿನವರು ನಮ್ಮವರು ಹೇಗಿರ್ತಿದ್ರು ಅಂತನ್ನುವಂಥದ್ದನ್ನು ಇಲ್ಲಿ ಚಿತ್ರೀಕರಿಸಿದ್ದಾರೆ. ಪಾಣಿನಿ ಋಷಿಯ ಒಂದು ಗುರುಕುಲವನ್ನು ನೋಡ್ತಾ ಇದ್ದೇವೆ ನಾವು. ರಶ ಇದನ್ನು ನೋಡಿಬಿಟ್ರೆ ಇಲ್ಲೊಂದಿತ್ತು ಚಿತ್ರ ಹಾಗೆ ಮರ್ತು ಬಂದ್ರಲ್ಲ ಅಲ್ಲಿಂದ ಎಲ್ಲ ಓಸಿ ಎಲ್ಲ ಮಾಡಿದ್ರಪ್ಪ ಎಲ್ಲ ನೋಡಿದ್ರು.
ಬಂದು ಇಲ್ಲ ಬೇರೆ ಬೇರೆ ವಿಧಾನಗಳಿಗೆ ಇದನ್ನು ಇವತ್ತು ಇಲ್ಲಿ ಮ್ಯೂಸಿಯಂ ಅಂತ ಒಂದು ತೋರಿಸಿದರೆ ಸನಾತನ ಸಂಸ್ಕೃತಿಗೆ ಇವತ್ತಿಗೂ ನೀವು ಇದನ್ನು ಹೆಂಗೆ ಮಾಡ್ಕೋಬಹುದು ಅಂತಂದೇಳಿ ಇಲ್ಲಿ ಒಳಗೆ ಪ್ರವೇಶ ಮಾಡಿದರೆ ಉಸಿರಾಟದ ತೊಂದರೆ ಏನಿಲ್ಲ. ಆದರೆ ಎಷ್ಟು ತಂಪು ಅನ್ನಿಸ್ತಾ ಇದೆ ಅಂತಂದರೆ ಆ ಮಣ್ಣಿಗಿರುವಂಥ ಶಕ್ತಿ ಅದರ ಮಹತ್ವವನ್ನು ಇಲ್ಲಿ ಬಿಂಬಿಸ್ತಾ ಇದೆ. ರಷ್ಯಾ ಈಗ ಏಕಲವ್ಯದ ಚಿತ್ರಣವನ್ನು ಇಲ್ಲಿ ನೋಡ್ತಾ ಇದೆ ನಾವು. ಗುರು ದ್ರೋಣಾಚಾರ್ಯರ ಜೊತೆಗೆ ಅವನು ಹೆಂಗೆ ವಿದ್ಯಾಭ್ಯಾಸವನ್ನು ಕಲಿತ ಅವನ ಮಹತ್ವ ಶಕ್ತಿಯನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ. ರಾಮ ಮತ್ತು ಲಕ್ಷ್ಮಣ ಶಬರಿ ಕಾಯ್ತಿರುವಂತಹದ್ದು. ಅರುಂಧತಿ ನಕ್ಷತ್ರವನ್ನು ತೋರಿಸುವಂತಹದ್ದು. ಸೂರ್ಯಪಾಲ ಅಂತಕ್ಕಂಥದ್ದು ಅಂದರೆ ಹಿಂದಿನ ದಿನಮಾನಗಳಲ್ಲಿ ಹೆಂಗೆ ಸೂರ್ಯೋದಯ ಆದ ನಂತರ ಸಿಗುವಂಥ ಫಲಗಳ ಕುರಿತು ಮಾಡ್ತಿದ್ರು ಅಂತಕ್ಕಂಥ ಮಹತ್ವನ ಹಾಗೆಯೇ ನಾವು ಮುಂದುವರೆದು ಹೋಗ್ತಾ ಇದ್ದಾವೆ. ಇಲ್ಲಿ ಯಶೋಧ ತನ್ನ ಮಗನನ್ನು ಎಷ್ಟು ಪ್ರೀತಿಯಿಂದ ಮುದ್ದಾಗಿ ಭಾವನೆಯಿಂದ ನೋಡ್ರಿ. ಇವತ್ತಿಗೂ ಆ ಯಶೋಧ ಮುಖಭಾವ ನೋಡಿ ನೀವು. ಇದು ಮಾಡಿನೇ ಎಷ್ಟೋ ವರ್ಷ ಆಗಿದೆ, ಆದರೆ ಆ ಕಲೆಯಲ್ಲಿರುವಂಥ ಮಹತ್ವವನ್ನು ಇಲ್ಲಿ ಗಮನಿಸ್ರಿ. ಚಾಣಕ್ಯನ ನೀತಿಶಾಸ್ತ್ರ ಆ ಹಿನ್ನೆಲೆಯೊಳಗೆ ಆರ್ಯಭಟನ ಶಾಸ್ತ್ರ ಸಾಮ್ರಾಜ್ಯವನ್ನು ಆಳುವಾಗ ಒಂದು ಚಾಣಕ್ಯ ಎಷ್ಟರ ಮಟ್ಟಿಗೆ ತನ್ನ ಸಲಹೆಗಳನ್ನು ನೀಡಿ ಆ ಸಾಮ್ರಾಜ್ಯವನ್ನು ಕಟ್ಟಿಕೊಟ್ಟಿದ್ದ ಅನ್ನುವಂಥ ಒಂದು ಬಿಂಬಿಸುವಂಥ ಚಿತ್ರ ಇದು. ಮಹರ್ಷಿ ಅವತ್ತು ವೈದ್ಯಕೀಯ ಶಾಸ್ತ್ರವನ್ನು ಹೆಂಗೆ ಅವತ್ತಿನ ಕಾಲದಲ್ಲಿ ಕಾಪಾಡ್ಕೊಂಡಿದ್ರು ಅನ್ನೋದಕ್ಕೆ ಈ ಕಶ್ಯಪ ಮಹರ್ಷಿಯ ಒಂದು ನಾವು ಯೋಗ ಹಿಂದೆ ಯಾವುದು ಅವರು ಬದುಕನ್ನು ಕಟ್ಕೊಂಡಿದ್ರು ಅನ್ನೋದಕ್ಕೆ ಈ ಚಿತ್ರಗಳು ನಮಗೆ. ಈಗ ವೈದ್ಯಕೀಯ ವ್ಯವಸ್ಥೆ ಅವತ್ತು ಹೆಂಗೆ ಇದಾಯಿತು ಅಂತ ಚರಕ ಸಂಹಿತೆ ಅಂತ ನಾವು ಕೇಳ್ತಾ ಇದ್ದೇವೆ. ಆಯುರ್ವೇದ ಶಾಸ್ತ್ರದೊಳಗೆ ಇದು ಭಾಳ ಅದ್ಭುತವಾದ ಮಾಹಿತಿ ಅನ್ನುವಂಥ ಒಂದು ಮಹರ್ಷಿಯದ್ದು. ಅಂದರೆ ಈ ಶಸ್ತ್ರಚಿಕಿತ್ಸೆ ಹಿಂದಿನವರು ಹೆಂಗೆ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಸುಶ್ರುತ ಮಹರ್ಷಿಯ ಒಂದು ಕಾಲದ ಒಂದು ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತಿಗೂ ಆಯುರ್ವೇದ ಶಾಸ್ತ್ರದಲ್ಲಿ ಇವೇ ಬಹಳ ಮಹತ್ವವಾಗಿ ನಾವು ಕಲಿಯುವಂತಹದ್ದು. ಜೀವಕ ಅನ್ನುವಂಥ ಆಯುರ್ವೇದ ಶಾಸ್ತ್ರದಲ್ಲಿ ಬರುವಂಥ ಮತ್ತೊಂದು ವಿಧಾನ. ಪ್ರಾಯಶಃ ಈ ವಿಧಾನಗಳು ಮೂಲ ವೈದ್ಯಕೀಯ ವಿಧಾನಗಳಿವು. ನಾವು ಹೆಂಗೆ ಇದು ಭ್ರಮರಿ ಒಂದು ಯೋಗಾಸನದಲ್ಲಿ ಹೆಂಗಿರ್ತಾರೆ ಅನ್ನೋದು ಆರ್ಯಭಟನ ಕಾಲಕ್ಕೆ ಇದು ಏನು ಬೆಳವಣಿಗೆ ಆಯಿತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದಾವೆ. ಆರ್ಯಭಟನ ಒಂದು ಚಿಂತನೆಗಳು ಹೇಗಿದ್ವು ಅಂತಕ್ಕಂಥದ್ದು ಅಂದರೆ ಸೊನ್ನೆಯನ್ನು ನಾವು ಕಂಡುಹಿಡ್ದ ಅಂತ ಅನ್ನುವಂತಹದ್ದು. ಪ್ರಾಯಶಃ ಈಗ ನಾವು ಇದಾಗಲೇ ಬೆಳವಣಿಗೆಯ ಕಾಲಕ್ಕೆ ನಾವು ಬರ್ತಾ ಇದ್ದೇವೆ. ನಾಗಾರ್ಜುನ ಅಂತಕ್ಕಂಥದ್ದು ನಾಗಾರ್ಜುನ ಕಾಲದಲ್ಲಿ ಆದಂಥ ಬೆಳವಣಿಗೆಗಳು ಇಲ್ಲಿ ಕುಲುಮೆ ಶಾಸ್ತ್ರವನ್ನು ಕಂಡುಹಿಡಿದಿದ್ದು, ಅದರ ಬಳಕೆಯನ್ನು ಮಾಡುವಂಥ ವಿಧಾನಗಳು, ಅದರಲ್ಲೇ ಒಂದು ಸಂಸ್ಕರಿಸುವಂಥ ವಿಧಾನ ಹೇಗಿತ್ತು ಅಂತಕ್ಕಂಥದ್ದನ್ನು ಅದನ್ನು ಸೊ ಇದು ಒಂದು ಬೆಳವಣಿಗೆ ಹಂತದಲ್ಲಿ ಯೋಗ ಸಿದ್ಧಿ ಹೆಂಗಿರ್ತಿದ್ವು ಅಂತಕ್ಕಂಥದ್ದು ಇದೊಂದು ವೈಶಿಷ್ಟ್ಯಪೂರ್ಣವಾದ. ಅಂದರೆ ಆಚಾರ್ಯರ ಕಾಲದಲ್ಲಿ ಈ ಧರ್ಮಶಾಸ್ತ್ರಗಳು ಅನುಭವ ಮತ್ತು ಆಡಳಿತದ ವ್ಯವಸ್ಥೆಗಳು ಸಿದ್ಧಿತನ ಅನ್ನುವಂಥದ್ದು ಯಾರಿಗೂ ಮೀಸಲಾಗಿದ್ದಲ್ಲ. ಆಗಲೇ ಮಹಿಳೆಯನ್ನು ತಾನು ಎಲ್ಲದರಲ್ಲೂ ಸಾಧಕಳಾಗಬಲ್ಲು ಅಂತಕ್ಕಂಥದ್ದನ್ನು ಈ ಕಾಲಘಟ್ಟ ನಮಗೆ ಮಾಹಿತಿ ಕೊಡ್ತಾ ಇದೆ. ಅಲ್ಲಿಂದ ನಾವೀಗ ಶಂಕರಾಚಾರ್ಯ ಕಾಲಕ್ಕೆ ಬರ್ತಾ ಇದ್ದೀವಿ. ಅಂದರೆ ಇಲ್ಲಿಗೆ ಲಿಖಿತ ಪ್ರಾರಂಭ ಆಗಿತ್ತು ಅಂತ.
ಸೊ ಇದು ಮನೆ ಕಾರ್ಯವನ್ನು ಹೆಂಗೆ ಸಜ್ಜುಗೊಳಿಸ್ತಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಇದು ನಮಗೆ ನೀಡ್ತಾ ಇದೆ. ಆಧುನಿಕತೆಗೆ ಬಂದಂಗೆ ಇವೆಲ್ಲ ಹೆಂಗೆ ಬದಲಾವಣೆಗಳಾದವು ಅನ್ನುವಂಥದ್ದನ್ನು ನಮಗೊಂದು ಪರಿಚಯ. ವಜ್ರಾಸನದಲ್ಲಿ ಕುಂತ್ಕೊಂಡಿರುವಂಥ ಒಂದು ಭಂಗಿಯ ಭಾವಚಿತ್ರ, ಅಂದರೆ ಯೋಗ ಅಭ್ಯಾಸಗಳು ಹಿಂದಿನ ಒಂದು ಬೆಳೀಲಿಕ್ಕೆ ಹಿಂದಿನವರ ಈ ಒಂದು ಬೆಳವಣಿಗೆಗಳೇ ಕಾರಣ ಅಂತಕ್ಕಂಥ ಇಲ್ಲಿಗೆ ಇದು ಮುಕ್ತಾಯ ಆಗ್ತಾ ಇದೆ. ಎಲ್ಲ ಪರಿಸರವನ್ನೇ ಒಂದು ವಿಶೇಷವಾಗಿ ಮಾಡಿರುವಂತಹದ್ದಿಲ್ಲಿ. ಇಲ್ಲಿ ನೋಡ್ರಿ, ಬೇಸಾಯ ಕ್ರಮವನ್ನು ಚಿತ್ರಗಳ ಮೂಲಕನೇ ನಮಗೆ ತೋರಿಸಿದ್ದಾರೆ. ಅಂದರೆ ಅದನ್ನು ನಾವು ಇಷ್ಟೊತ್ತು ನೋಡಿ ಬಂದಾದ ನಂತರ ಮುಂದುವರೆದ ಭಾಗದಲ್ಲಿ ಬೇಸಾಯ ಸಿಸ್ಟಮನ್ನು ಮಾಡಿರುವಂತಹದ್ದು, ಅಂದರೆ ಕಲ್ಲುಗಳನ್ನು ಹೊಡೆಯುವಂತಹದ್ದು. ನೋಡಿ, ಇಲ್ಲಿ ಆಗಲೇ ಮಡಿಕೆ ಹೊಡಿತಾ ಇದ್ದಾರೆ. ಅದು ನೋಡಿಬಿಟ್ರೆ ಜೀವಂತವಾಗಿ ಮಡಿಕೆ ಹೊಡಿತಾರೆ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ಕೆಲಸಗಳು ನಡೆದಿದ್ದಾವೆ. ನೋಡಿ, ಕೋಣಗಳಿಂದ ಇಲ್ಲಿ ನಾವು ವ್ಯವಸಾಯವನ್ನು ಮಾಡ್ತಿದ್ವಿ ಒಂದು ಕಾಲದಲ್ಲಿ ಅಂತ ಅನ್ನಲಿಕ್ಕೆ ಇವೆಲ್ಲ ಸಾಕ್ಷಿ. ಇದು ಮಾಡ್ಕೊಂಡೆ ನೋಡ್ರಿ, ಆ ಕೋಣಗಳಿಂದ ಕಪ್ಲಿ ನೀರನ್ನು, ಅಂದರೆ ಬಾವಿ ಒಳಗಿನ ನೀರನ್ನು ಮೇಲೆ ತಂದು ಹಾಕಿಸುವಂಥ ಒಂದು ಪದ್ಧತಿ ಹೇಗಿತ್ತು ಅಂತ, ಕಪ್ಲಿ ಬಾವಿಗಳು ಅಂತಿದ್ರು ಅದನ್ನು. ಇಲ್ಲಿ ನೋಡ್ರಿ, ರೆಂಟೆ ಹೊಡೆಯುವಂತಹದ್ದು. ಈ ಕಡೆ ಬಂದರೆ ನೋಡ್ರಿ, ಉದ್ಯಾನವನಗಳಲ್ಲಿ ದನಗಳನ್ನು ಮೇಯಿಸ್ಕೊಂತ ಆವಾಗ ಆಟಗಳನ್ನು ಆಡ್ತಿದ್ದಂಥ ವಿಧಾನವನ್ನು ಇಲ್ಲಿ ಚಿತ್ರೀಕರಿಸಿದ್ದಾರೆ. ಇದೊಂದು ಅದ್ಭುತವಾದಂಥ ಜೀವನ ಶೈಲಿ ಚಿತ್ರಣ. ಈಗ ನೀವು ನೋಡ್ತಾ ಇರುವಂಥದ್ದು ಹಂತಿ ಕಟ್ಟಿ ಅವತ್ತು ಬೆಳೆದ ಬೆಳೆಗಳನ್ನು ತುಳಿಸುವಂಥದ್ದು ದನಗಳಿಂದ. ಆ ಕಾಳುಗಳು ಅವಾಗ ಉದುರಿದ ಕಾಳುಗಳನ್ನು ಪುನಃ ಇಲ್ಲಿ ಅದನ್ನು ಗಾಳಿಗೆ ತೂರಿ ಅದನ್ನೆಲ್ಲ ಒಂದು ಶಿಸ್ತು ಮಾಡುವಂಥ, ಒಂದು ರಾಶಿ ಮಾಡುವಂಥ ಬೆಳವಣಿಗೆ ನೋಡಿ. ಯಜಮಾನ ಗದ್ದೆ ಒಳಗೆ ನಿಂತು ಹೆಂಗೆ ಮಾಡ್ತಿದ್ದ ಅಂತಕ್ಕಂಥ ಇದು ಆಗಲೇ ತೋರಿಸಿದ್ದೆ ನಿಮಗೆ. ಹಂತಿ ದನಗಳು, ಅದು ಮಧ್ಯ ಕಾಣುವಂಥ ಗೂಟ, ಅದು ಮೇಟಿ ಗೂಟ ಅಂತ. ಹೊಲದಲ್ಲಿ ಕೆಲಸ ಮಾಡುವಾಗ ತತ್ರಾಣಿಗಳನ್ನು ಬಳಸ್ತಿದ್ರು ನೋಡಿ, ಅವ್ರು ಕೊರಳಲ್ಲಿ ಹಾಕ್ಕೊಂಡಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಹೆಂಗಿತ್ತು ಅಂತಂದರೆ ಎಲ್ಲ ಒಂದು ಮನೆ ಫಿಲ್ಟ್ರ್, ಅವೇ ತತ್ರಾಣಿಗಳೇ ಫಿಲ್ಟ್ರ್ ಅವತ್ತಿಗೆ. ಈಗ ಇಲ್ಲಿ ಆಡುಗಳನ್ನು ಅವನ್ನ ಮೇಯಿಸ್ತಾ ಇದ್ದಾರೆ. ಒಂದು ಕಟ್ಟಿಗೆಗೆ ಅಲ್ಲಿ ಇದನ್ನು ಕಟ್ಟಿ, ಕುಡುಗೋಲನ್ನು ಕಟ್ಟಿ ಅಲ್ಲಿಂದ ಕಡ್ದು ಹಾಕುವಂಥದ್ದು. ಒಂದು ಕಡೆಗೆ ಅಲ್ಲೆಲ್ಲ ಕೋಣಗಳು, ಎಮ್ಮೆಗಳು ಅವನ್ನ ಮೇಯಿಸುವಂಥದ್ದು. ರಾಜ್ಕುಮಾರ್ನ ಒಂದು ಚಿತ್ರ ನೋಡ್ತೀರಿ ನೀವು, ಎಮ್ಮೆ ಮೇಲೆ ಕೂತ್ಕೊಂಡು ಹಾಡು ಹೇಳ್ದು, ಯಾರೇ ಕೂಗಿ ಆಡಲಿ ಯಾರೇ ಹೊರಲಿ, ಅವನು ಸಂತೋಷ ನೋಡಿ ಹೆಂಗಿತ್ತು. ಅದರಲ್ಲಿ ಅವತ್ತಿನ ನಮ್ಮ ರಾಸುಗಳನ್ನು ಕಾಯ್ಕೊಳ್ಳಿಕ್ಕೆ ನಾನು ಸಂತೋಷವಾಗಿದ್ದ ಅವನ ಜೀವನದಲ್ಲಿ ಅಂತ ಅನ್ನೋದಕ್ಕೆ ಇದು. ಇವತ್ತು ನಾವು ರಾಸುಗಳ ಕಡೆಗೆ ಗಮನ ಇಲ್ಲ, ಅಲ್ಲಿ ಯಾರು ಹೋಗ್ತಾರೆ ಹಿಂಗೆ ಅಂತ ಗಮನಿಸುವಂತಹದ್ದು ದೂರದಿಂದ. ಮಳೆ ಯಾವಾಗ ಬಂದಿತ್ತಪ್ಪ, ನನ್ನ ಹೊಲ ಯಾವಾಗ ತಂಪಾದಿತ್ತು ಅಂತ ಮೇಘರಾಜನನ್ನು ನೋಡುವಂಥ ಭಂಗಿ, ಹದಗೊಳಿಸುವಂಥದ್ದು. ಭೂಮಿಯನ್ನು ಒಮ್ಮೆ ಮಳೆ ಬರುವ ಪೂರ್ವದಲ್ಲಿ ಹೆಂಗೆ ಹದಗೊಳಿಸ್ತಿದ್ರು ಅಂತನ್ನುವಂತಹದ್ದು. ಬಾವಿಯನ್ನು ನೋಡ್ತಾ ಇದ್ದೀರಿ, ಅಂದರೆ ಬದಲಾದ ಕಾಲದೊಳಗೆ ದನಗಳನ್ನು ಕಟ್ಟಿ ಎಳೆಯುವಂಥ ಒಂದು ಪದ್ಧತಿ ಇತ್ತಲ್ಲ ಕಪ್ಪಲಿ ಬಾವಿಗಳದ್ದು, ಅದನ್ನು ಬದಲಾವಣೆ ಈಗ ಚಕ್ರದ ಸ್ವರೂಪಕ್ಕೆ ಬಂತಿದ್ದು ಅಂತ. ಇಲ್ಲಿ ಹಾಕ್ಕೊಂಡು ಇಲ್ಲಿ ಹೊಲಗದ್ದೆಗಳಲ್ಲಿ ಕಾಯುವಂಥದ್ದು ಒಂದು ನೋಡಿ. ಇಲ್ಲಿ ಇವರು ಆಟ ಆಡುವಂತಹದ್ದು ಇದು. ಅಂದರೆ ಇದೊಂದು ಭವ್ಯವಾದ ಆಲದ ಮರ. ಈ ಆಲದ ಮರ ಅವತ್ತು ಹೆಂಗೆ ಕೆಲಸ ಮಾಡ್ತಿತ್ತು ಅಂತ ಪ್ರಾಯಶಃ ಅವತ್ತಿನ ದಿನಮಾನಗಳಲ್ಲಿ. ಇವತ್ತು ನಾವು ಕಾರುಗಳನ್ನು ಮಾಡೋಕ್ಕೆ ಕಾರ್ ಶೆಡ್ ಮಾಡ್ಕೊಂತೀವಿ, ಅವತ್ತು ಮರದ ಕೆಳಗೇ ದನಕರುಗಳನ್ನು ಇರುವಂಥದ್ದು. ಅವತ್ತಿನ ಬಂಡಿ ಹೆಂಗಿದ್ವು ಅನ್ನೋದಕ್ಕೆ ಇವು ಸಾಕ್ಷಿ. ಈ ಊಟ ಪಾಠ ಎಲ್ಲವೂ ಜೊತೆಗೆ ನಡೆದಿರುವಂಥ ಒಂದು ಚಿತ್ರಣ. ಇಲ್ಲಿ ಕಾಂಪೌಂಡ್ಗೆ ಹಾಕಿದಾರಲ್ಲ ಸಿಸ್ಟಮ್ನಲ್ಲಿ, ಕಾಂಪೌಂಡ್ಗಳನ್ನು ಹೆಂಗೆ ಕಟ್ತಿದ್ರು ಅನ್ನೋದಕ್ಕೆ ಇವು ಸಾಕ್ಷಿ. ಹಿಂದಿನವರು ಬಾವಿ ನೀರು ಹೆಂಗೆ ತರ್ತಿದ್ರು, ಒಂದು ಊರಾಗ ಒಂದೇ ಬಾವಿಗೆ ಇಡೀ ಊರು ಜನ ಬಳಸ್ತಾ ಇದ್ರು.
ಅದನ್ನು ಹೆಂಗೆ ಅವರು ತರ್ತಾ ಇದ್ರು ಅಂತ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿಯಾಗಿ ನಿಂತು. ಹಾಂ, 2, 3 ಆಮೇಲೆ ಜೋಟಿ ಕಟ್ಟಿಗೆಗಳು ಅಂತ ಹಿಂದೊಂದು ಮುಂದೊಂದು ಕೊಡಪಾನಗಳನ್ನು ಹಾಕ್ಕೊಂಡು ಹೋಗುವಂತಹದ್ದು ಎಲ್ಲ ಅದ್ಭುತವಾದಂಥ ಒಂದು ಹಿಂದಿನವರ ನೈಸರ್ಗಿಕ ಜೀವನವನ್ನು ಇಲ್ಲಿ ಬಿಂಬಿಸಿದೆ. ಅಲ್ಲಿ ಬಟ್ಟೆ ಒಗೆಯೋದು ನೋಡಿ, ಅಲ್ಲಿ ಬಾವಿ ಜೊತೆಗೆ ಬಟ್ಟೆನೂ ತೊಳಿತಾ ಇದ್ದಾರೆ ಅಲ್ಲೇ ನೋಡ್ದಲ್ಲಿ. ಗಳನ್ನು ನೋಡ್ತಾ ಇದ್ರಿ ನೀವು, ಮರದಲ್ಲೇ ನಿರ್ಮಾಣ ಮಾಡಿರುವಂತಹದ್ದು. ಪಾರ್ಕಿಂಗ್ ಏರಿಯಾ, ಕುಂದಿರುವಂಥ ಏರಿಯಾ ಅಂತಂದರೆ ಹೆಂಗಿರ್ತಿತ್ತು ಅಂತ ಅನ್ನೋದಕ್ಕೆ ಇವು ಈ ಬೆಂಚುಗಳು ನಮಗೆ ಇವತ್ತು ಮರದಿಂದ ಮಾಡಿರುವಂತಹದ್ದು ನೋಡಿ, ಇವು ನೈಸರ್ಗಿಕವಾಗಿರುವಂಥದ್ದು. ಭಾವಿ ಚಿತ್ರಣವನ್ನು ತೋರಿಸಿದ್ದೆ, ಮತ್ತೆ ಪುನರಪಿ ಅದನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ಒಬ್ರಿಗೊಬ್ರು ಸಹಾಯ ಮಾಡುವಂಥದ್ದು, ಹಗ್ಗದಿಂದ ಸೇದುವಂಥದ್ದು, ನೀರು ಒಳಗಿನಿಂದ ತರುವಂಥದ್ದು ನೋಡಿ. ಇಲ್ಲಿ ಕೊಡಪಾನವನ್ನು ಹೊರಿಸ್ತಾ ಇದ್ದಾರೆ. ಅಲ್ಲೊಂದು ಬಾನಿ ಇದೆ, ಅಲ್ಲೊಂದು ಬಟ್ಟೆ ತೊಳಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಂದರೆ ಹಿಂದಿನವರು ಎಲ್ಲ ಒಂದು ಆರೋಗ್ಯಪೂರ್ಣವಾದಂಥ ಜೀವನವನ್ನು ಮಾಡ್ತಿದ್ರು ಅನ್ನೋದಕ್ಕೆ ಇವೆಲ್ಲ ನಮಗೆ ಸಾಕ್ಷಿ ಆಗ್ತದೆ. ಆಧುನಿಕತೆ ಬಂದಂಗೆ ಕುಂದಿರುವಂಥ ಆಸನಗಳ ಸಿಸ್ಟಮ್ ಹೆಂಗಾಯ್ತು ಅನ್ನೋಂಥದ್ದಕ್ಕೆ ಇವೆಲ್ಲ ಸಾಕ್ಷೀಭೂತವಾಗಿದ್ದಾವೆ. ನೋಡ್ರಿ, ಬಟ್ಟೆ ಸುಡುವಂಥ ಸುಣ್ಣದ ಬಟ್ಟೆಗಳು ಅಂತ, ಅವಾಗ ಮನೆಗೆ ಹೊಡೆಯುವಂಥ ಸುಣ್ಣವನ್ನು ಈ ರೀತಿ ಬಟ್ಟೆಯಲ್ಲಿ ಮಾಡಿ ಸುಡ್ತಕ್ಕಂಥದ್ದು, ಕಟ್ಟಿಗೆ ತರುವಂಥದ್ದು, ಅದಕ್ಕೆ ಸುಡ್ತಾ ಇದ್ದಾರೆ ನೋಡಿ ಇಬ್ಬರು. ಈಗ ನೋಡ್ರಿ, ಊರು ಬಿಟ್ಟು ಹೋಗುವಾಗ, ಗುಳೆ ಹೋಗುವಾಗ ಹೆಂಗೆ ಜೊತೆ ಕರ್ಕೊಂಡು ಹೋಗ್ತಿದ್ರಿ ಪ್ರಾಣಿಗಳನ್ನ ಅಂತ ಅನ್ನುವಂಥದ್ದು. ಮನೆ ಹತ್ರ ಕುತ್ಕೊಂಡು ಕರಡಿ ಆಟ ಆಡಿಸುವಂಥದ್ದನ್ನು ನೋಡ್ತಾ ಇದ್ದಾರೆ ನೋಡಿ. ಕರಡಿ ಆಟ ಅವಾಗ ಇದೊಂದು ಜನರಿಗೆ ಒಂದು ಮನೋರಂಜನೆ ಒಂದು ಕಾರ್ಯಕ್ರಮ ಆಗಿತ್ತು. ಆ ಕಡೆ ಕುಲುಮೆಯನ್ನು ನೋಡ್ತಾ ಇದ್ದೀರಿ. ಕೈಯಲ್ಲಿ ಒಂದು ಮೆಕ್ಕೆಜೋಳ ದಂಟನ್ನು ಹಿಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಮನೆ ಮುಂದೆ ಆ ಕುಡಿಯೋ ನೀರಿನ ವ್ಯವಸ್ಥೆ ಗಂಡನಿಗೆ ಕೊಟ್ಟಿರುವಂತಹದ್ದು, ಮಕ್ಕಳು ನೋಡ್ತಿರುವಂತಹದ್ದು, ಏಕಕಾಲಕ್ಕೆ ಆ ಸಂಭ್ರಮಗಳು ಹೆಂಗಿದ್ವು ಅಂತ ಇಲ್ಲಿ ಹಗ್ಗ ಹೊಸೆಯುವಂತಹದ್ದನ್ನು ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಹಗ್ಗ ಹೊಸಿತಾ ಇದ್ದ ನೋಡಿ. ಇನ್ನು ಭಂಗಿ ಸೇದುವಂತಹದ್ದು, ಇನ್ನು ಚರ್ಚೆ ಮಾಡುವಂತಹದ್ದು ಇಲ್ಲಿ ಚರ್ಚೆ ಇದರ ಜೊತೆಗೆ ಹೆಂಗಿತ್ತು ಅಂತ ಹಾಗೆ ಒಂದು ರಜಾದ ಸಂದರ್ಭಗಳಲ್ಲಿ ರೈತರು ಹೆಂಗೆ ಜೀವನ ಮಾಡ್ತಿದ್ರು ಅಂತ ಗುಡಿ ಅಲ್ಲೇ ಪ್ರವಚನಗಳನ್ನು ನಡೀತಿದ್ವು. ಒಂದು ಮಾಹಿತಿಯನ್ನು ಮಾರ್ಗದರ್ಶನವನ್ನು ಹನುಮಂತೇವ್ರ ಗುಡಿ ಅಂದರೆ ಊರವರೆಗೆ ಇರ್ತಾ ಇತ್ತು. ಅವಾಗ ಆ ಊರವರೆಗೆ ಜನನ ಕುಂದಿಸ್ಕೊಂಡು ಹೆಂಗೆ ಹೇಳ್ತಾ ಇದ್ರು ಅಂತ ಅಂತಿದ್ರು. ಇವನ್ನ ಅರಗೋಸಿಗಳ ಮೇಲೆ ಬುಟ್ಟಿ ಇಟ್ಕೊಂಡು ಗೊಬ್ಬರವನ್ನು, ಕೆರೆ ಮಣ್ಣನ್ನು ಹೊಡೆಯುವಂಥ ಒಂದು ವಿಧಾನಕ್ಕೆ ಈ ರೀತಿ ಇದು ಅದರದ್ದು ಪೂರಕವಾದಂಥ ಚಿತ್ರಣ. ತನ್ನ ಬದುಕನ್ನು ಕಟ್ಕೊಳ್ಳುವಂಥದ್ದು ಇದು. ಅವತ್ತಿನ ಜಿಮ್ ಹೆಂಗಿತ್ತು ನೋಡಿ, ಅಂದರೆ ಗುಂಡುಗಳನ್ನು ಎತ್ತುವಂತಹದ್ದು, ಭಾರವನ್ನು ಎತ್ತುವಂತಹದ್ದು ಆವತ್ತಿನ ಕಾಲದಲ್ಲೇ ಇದ್ದಂಥದ್ದು. ಇವತ್ತೇನು ಆಧುನಿಕತೆಗೆ ಆ ಲೋಹಗಳು ಬೇರೆ ಆಗಿರ್ಬೋದು, ಕಾನ್ಸೆಪ್ಟ್ ಅದೇ. ಯಾಕೆ ಕಟ್ಕೊಂತಿದ್ರು ಅಂತಕ್ಕಂಥದ್ದು ಅಲ್ಲಿ ನೋಡಿ. ಬೆಂಕಿ ಹಾಕ್ಕೊಂಡು ಚಳಿ ಕಾಸ್ಕೊತಾ ಇದ್ದಾರೆ ಅವರು. ಈಗ ಲಂಬಾಣಿ ಮನೆಗಳು ಹೆಂಗಿದ್ವು ಅಂತ ಅನ್ನೋದಕ್ಕೆ ಇದೊಂದು ಸಣ್ಣ ಗುಡಿಸ್ಲು ಅಷ್ಟೇ. ಲಂಬಾಣಿ ಹಟ್ಟಿಗಳು ಅಂತ ನಾವು ಇವತ್ತು ಕೇಳ್ತಾ ಇದ್ದೇವೆ. ಅಲ್ಲಿ ಕಟ್ಟಿಗೆ ತರೋದು, ಅಡವಿಯಿಂದ ಅಡವಿ ಜೊತೆಗೆ ಹೆಂಗೆ ಜೀವನ ಮಾಡ್ತಿದ್ವಿ ಅಂತ ಮಾಡುವಂಥ ಭಂಗಿಗಳು. ಇವತ್ತು ದಾಸರ ಪದಗಳನ್ನು ಹೇಳುವಂಥ ಒಂದು ವಿಧಾನಗಳು, ಪಂಡರನಾಥನನ್ನು ಇಲ್ಲಿ ಸ್ಮರಿಸುವಂತಹದ್ದು ಹೆಂಗಾಗ್ತಾ ಇದೆ ನೋಡಿ. ನೋಡ್ತಾ ಇದ್ದಾರೆ ಪಂಡರನಾಥನನ್ನು ಹಳೆ ಓದುವಂಥ ಒಂದು ಭಂಗಿ ಚಿತ್ರ ನೋಡಿ. ಪ್ರಾಣಿಗಳು ಜಗಳಾಡ್ತಿದ್ರೆ ಹೆಂಗೆ ಆಗ್ತಿದ್ವು ಅವತ್ತಿನ ಸಂದರ್ಭದಲ್ಲಿ ಅಂತ. ಗಂಗವ್ವ ಮಳೆ ಬಂದಾಗಿನ ಚಾಲು ಆದಾಗ ಏನು ಚಿತ್ರಣ, ಶಿಕ್ಷಣ, ಹೂ ಕಟ್ತಕ್ಕಂಥದ್ದು ಇದೆ ನೋಡಿ. ಹೂಗಾರ ಮನೆ, ದಡಂದಡಿಕೆ ಆಟ, ಈ ಎತ್ತಿನ ಗಾಡಿ ಜೊತೆಗೆ ಎರಡೂ ಕಡೆ ಕುತ್ಕೊಂಡು ಆಡುವಂತಹದ್ದು ನೋಡಿ. ಅವತ್ತು ಇದೊಂದು ಕೋ ಎಜುಕೇಷನ್ ಅಂದರೂ ತಪ್ಪಲ್ಲ. ಈ ಸಿಸ್ಟಮನ್ನು ಅವತ್ತಷ್ಟು ಸೌಹಾರ್ದಯುತವಾಗಿ ಆಗ್ತಿತ್ತು ಕೆಲಸ. ಇಲ್ಲಿ ಬಡಗಿ ಕೆಲಸ ನೋಡಿ ಹೆಂಗೆ ಅದನ್ನು ಕೆಲಸ ಮಾಡ್ಕೊತಿದ್ದ ಅಂತಂದಲ್ಲಿ ಹಿಂದೆ ಅಲ್ಲಿ ಕುಲುಮೆ ತೋರಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕಾರ್ಪೆಂಟ್ರು
ಹೆಂಗೆ ಮಾಡ್ಕೊಂತಿದ್ರು ಅನ್ನುವಂಥದ್ದು ಒಂದು ಫಿಲ್ಮ್ ಮೇಡಮ್ ನೋಡಿ ದುರಸ್ತಿ ಮಾಡುವಂಥವು ನೋಡಿರಿ, ಮಳೆಗಾಲಕ್ಕೆ ಅನುಕೂಲ ಮಾಡಿ ಚಿತ್ರಗಳನ್ನು ರಿಪೇರಿ ಮಾಡಿಕೊಡುವಂಥದ್ದು ನೋಡಿ. ಅಲ್ಲಿ ಗಂಡ ಹೆಂಡತಿ ಹಿಂಗೆ ಒಬ್ರಿಗೊಬ್ರು ಸಹಕಾರಿಯಾಗಿ ಹೆಂಗಿರ್ತಿದ್ರು ಅಂತ. ಹತ್ತಿಯನ್ನು ಸಂಸ್ಕರಿಸುವಂಥದ್ದು, ತಡಿಗಳನ್ನು ರೆಡಿ ಮಾಡುವಂಥದ್ದು, ಹೊಲಿಗೆ ಹಾಕುವಂಥದ್ದು ಹೆಂಗೆ ಆಗ್ತಿದ್ವು ಹಿಂದಿನ ಕಾಲದಲ್ಲಿ. ಅಂದರೆ ಮನೆಯ ಜೊತೆಗೇ ಎಲ್ಲವೂ ಒಂದು ಕಡೆಗೆ ದನ ಕರ ಕೆಲಸ, ಅಲ್ಲಿ ವೃತ್ತಿ ಜೀವನ ಎಲ್ಲವೂ ಜೊತೆಗೆ ಸಾಕ್ತಿದ್ವು ನೋಡಿ. ರೈತನ ಬದುಕು ಹೆಂಗಿದ್ವು ಅಂತ ಅನ್ನೋಕ್ಕೆ ಇವೆಲ್ಲ ಸಾಮಗ್ರಿಗಳು ನಮಗೆ ಸಾಕ್ಷಿ ಆಗ್ತವೆ. ಅವತ್ತಿನ ತೊಟ್ಲು, ಮಕ್ಕಳಿಗೆ ನಡಿಗೆ ಕಲಿಸುವಂಥ ಒಂದು ವಿಧಾನ, ಇವು ತಾಯಿ ಅಜ್ಜಿ ಮೊಮ್ಮಗ ಆಟ, ಬೆಳವಣಿಗೆಗಳನ್ನು ಅಂದರೆ ಕಾಲ ಘಟ್ಟದಲ್ಲಿ ಏನೇನು ಬೆಳವಣಿಗೆ ಆಯಿತು ಅಂತನ್ನುವಂಥದ್ದಕ್ಕೆ ಇದು ನೋಡಿ. ಕಣ್ಣ ಮುಚ್ಚಾಲೆ ಆಟ, ತಾಯಿ ಮಕ್ಕಳ ಜೊತೆ ಕುತ್ಕೊಂಡು ಹೇಗೆ ಅದನ್ನು ಇದು ಮಾಡ್ಕೊತಿದ್ರು ಅಂತ ಇದ್ದಾವೆ. ಲಕ್ಷ್ಮೀ ಟೆಂಪಲ್, ಲಕ್ಷ್ಮೀ ದೇವರ ದೇವಸ್ಥಾನವನ್ನು ನೀವು ನೋಡ್ತಾ ಇದ್ದೀರಿ. ಅಂದರೆ ಬಟ್ಟೆ ಹೊಲ್ಕೊಡುವಂಥ ಶಿಂಪಿಗ ಹೆಂಗಿರ್ತಿದ್ದ ಆತನ ಜೀವನ ಅಂತ ನೋಡಿ. ಇವ್ರಿಗೆ ಯಾರಿಗೂ ಫ್ಯಾನ್ ಬೇಕಾಗಿದ್ದಿಲ್ಲ, ಹೊರಗಡೆನೆ ಕುತ್ಕೊಂಡು ಜೀವನ ಮಾಡುವಂಥ ಶೈಲಿ. ಕೋಳಿಗಳು ಸಾಕ್ತಿದ್ರು, ಅವು ಮರಿಗಳ ಜೊತೆಗೆ ಹೆಂಗಿರ್ತಿತ್ತು. ಮನೆಗೆ ಬಂದಿದ್ದೀವಿ ನೋಡಿ ನಾವೀಗ. ಇಲ್ಲಿ ಒಂದು ತಾಯಿ ಬಳೆಗಳನ್ನು ಹಾಕ್ಸ್ಕೊಂತದಾಳೆ, ಹಂಗೆ ಒಂದು ಮಗುವಿಗೆ ಹಾಲನ್ನು ಕುಡಿಸ್ತದ. ಅಂದರೆ ಬಾಳೆ ಹಾಕ್ಸ್ಕೊಳ್ಳುವಾಗ ಏನು ಸಂತೋಷ ಪಡ್ತಾಳೋ, ಮಗುವಿಗೆ ಹಾಲು ಕುಡಿಸೋದ್ರಲ್ಲ ಅಷ್ಟೇ. ನಾವು ಸಣ್ಣ ಹುಡುಗರಿದ್ದಾಗ ಬೊಂಬಾಯಿ ಮಿಠಾಯಿ ನೋಡು, ಕಲ್ಕತ್ತಾ ಬಾಂಬೆ ನೋಡುವಂಥ, ಬಾಂಬೆ ತೋರಿಸುವಂಥದ್ದು ಒಂದು ಚಿತ್ರಣ. ಅಲ್ಲಿ ಮಜ್ಜಿಗೆಯನ್ನು ದಾನ ಮಾಡುವಂಥ ತರಕಾರಿ ಮಾರ್ಕೆಟ್ ಹೆಂಗಿತ್ತು ಅವತ್ತಿನ ಸಂದರ್ಭಕ್ಕೆ ಅಂತ, ಅದಕ್ಕೆ ಇದೆಲ್ಲ ಸಾಕ್ಷಿ ಆಗ್ತಾಯಿದೆ. ಅಜ್ಜಿಗಳು ಬಂದು ಮಾರ್ಕೆಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಹುಡುಗಿಯರದೇ ಒಂದು ಆಟ ಬೇರೆ, ಕುಂಟಪಿಲ್ಲಿ ಆಟ ಅಂತ ಅದರದ್ದು. ಒಳಗೆ ಮೇಷ್ಟ್ರುಗಳು ಪಾಠ ಹೆಂಗೆ ಮಾಡ್ತಿದ್ರು, ಮಕ್ಳು ಹೆಂಗೆ ಕೇಳ್ತಾಯಿದ್ರು ಅಂತ. ಅಂದರೆ ಇವತ್ತಿನ ಮಕ್ಕಳು ಪ್ರಶ್ನೆ ಕೇಳೋದೇ ಇಲ್ಲ, ಅವತ್ತಿನ ಶಾಲೆಗಳು ಹೆಂಗಿದ್ವು ಅಂತ ಅನ್ನೋದಕ್ಕೆ. ಮೇಷ್ಟ್ರು ಮನೆಯೇ ಶಾಲೆ ನೋಡಿ. ಇದನ್ನು ಚಾಕು ಸಾಣೆ ಹಿಡಿಯೋದು ಹೆಂಗೆ ಇತ್ತು ಅಂತನ್ನುವಂಥದ್ದು ಇಲ್ಲಿ ದಂಪತಿಗಳು ಸೇರಿ ಮಾಡುವಂಥ ಕೆಲಸ. ಕಟಿಂಗ್ ಶಾಪ್ ನೋಡಿ, ಕ್ಷೌರಿಕ ಹೆಂಗೆ ಅವತ್ತಿನ ಸಂದರ್ಭದಲ್ಲಿ ಇರ್ತಿದ್ದ, ಮಾಡಿಸ್ಕೊತಿದ್ವಿ ಅಂತ. ಬಟ್ಟೆಗಳನ್ನು ಮಾಡಿಕೊಡುವಂಥ ಒಂದು ವ್ಯಕ್ತಿ. ಹಳೆಯ ಕಾಲದಲ್ಲಿ ಈ ಇದ್ಲು ತಗೊಂಡು ಇಸ್ತ್ರಿ ಮಾಡುವಂಥ ಒಂದು ವಿಧಾನಗಳವು. ಆ ಒಂದು ಇಲ್ಲೇ ಚಾಪೆ, ಇಲ್ಲೇ ಇದು ಎಲ್ಲವೂ ಅಲ್ಲೇ ಇಟ್ಕೊಂಡು ಜೀವನ ಮಾಡುವಂಥದ್ದು. ಇನ್ನು ಗೌಲಿ ಮಾಡುವಂಥ, ಶಾವಿಗೆ ಮಾಡುವಂಥದ್ದು ನೋಡ್ರಿ. ಶಾವಿಗೆ ಹೊಸಿತಾ ಇದ್ದಾರೆ ಹೆಣ್ಮಕ್ಳು. ಅವತ್ತು ಬೇಸಿಗೆ ಬಂತು ಅಂದರೆ ಕಂಪಲ್ಸರಿ ಕೆಲಸ ಮಾಡ್ತಾಯಿದ್ರು. ಈ ಬಟ್ಟೆಗಳನ್ನು ಕತ್ತೆ ಮೇಲೆ ಹಾಕ್ಕೊಂಡು ಹೆಂಗೆ ಹಳ್ಳದ ಕಡೆಗೆ ಹೋಗ್ತಿದ್ದ, ಕೆಲಸ ಮಾಡ್ತಿದ್ದ ಅಂತನ್ನುವಂಥದ್ದು ಈ ಚಿತ್ರ. ಅಲ್ಲಿ ನೋಡಿ, ಕೆರೆ ದಂಡೆಯಲ್ಲಿ ಹೋಗ್ತಿರುವಂತಹದ್ದು, ಹೊಡ್ಕೊಂಡು ಹೋಗ್ತಿರುವಂತಹದ್ದನ್ನು ನೀವು ಗಮನಿಸ್ತೀರಿ. ತೆಂಗಿನಕಾಯಿ ಸುಲಿಯುವಂತಹದ್ದು ನೋಡಿ. ಅವತ್ತಿಗೆ ಸ್ನಾನ ಮಾಡಿಸುವಂತಹದ್ದು. ಅಡಿಗೆ ಮನೆಗೆ ಬಂದೀವಿ ನಾವೀಗ. ಅನ್ನ ಬಸಿಯುವಂಥ ಒಂದು ಪದ್ಧತಿ, ಮಂಚಗಳು ಮನೆಗಳು ಹೆಂಗಿದ್ವು ಅಂತ. ಇನ್ನು ಬೀಸಕಲ್ಲು ನೋಡಿ, ಬೀಸೋದ್ರ ಜೊತೆಗೆ ಹೆಂಗೆ ಅವತ್ತು ವ್ಯವಸ್ಥೆ ನಡ್ತಿತ್ತು ಅಂತ. ಹಿಟ್ಟಿನ ಗಿರಣಿ ನೋಡ್ತಾ ಇದ್ದೀರಲ್ಲ. ಈಗ ಎತ್ತುಗಳಿಗೆ ನಾಲ್ ಕಟ್ಟೋದು ಅಂತದ್ದು, ನಾಲೆ ಕಟ್ಟೋದು. ಅದು ಕಬ್ಬಣದ ಇದನ್ನು ಬಡಿತಾ ಇದ್ರು ಗೊರಸೆಗಳಿಗೆ. ತಿಕಟ್ಟೆ ನೋಡಿ, ಆ ದೂರು ಹೇಳುವಂಥವ್ರು, ನ್ಯಾಯ ಮಾಡುವಂಥವ್ರು, ಪಂಚಾಯತಿ ಹೇಳುವಂಥವ್ರು ಎಲ್ಲ ಇದು ಕೂಗಿ ಕರೆಯುವಂಥವ್ನು. ಅಂದರೆ ಇವರೆಲ್ಲರ ಪಾತ್ರಗಳು ಭಾಳ ಮುಖ್ಯ. ಅಲ್ಲ ಒಂದಿನ ಗರಡಿ ಮನೆಗಳು ನೋಡಿ ನೀವು. ಗರಡಿ ಮನೆಯಲ್ಲಿ ಹೋದರೆ ಅವು ಗರಡಿಕಾರರು ಹೆಂಗಿರ್ತಿದ್ರು, ಅಲ್ಲಿ ಮಣ್ಣೊಳಗೆ ಆಡಿಸುವಂಥ ವಿಧಾನ ಕಲಿಸುವಂಥದ್ದು ವಿಶೇಷ. ಈ ಜನಾಂಗದ್ದು ಈ ಗೊಂದಲಿಗರ ಸಂಸ್ಕೃತಿ ಅಂತಂದರೆ ಇಲ್ಲಿ ಒಂದು ನ್ಯಾಯ ನೀತಿಗಳನ್ನು ಹೇಳುವಂತಹದ್ದು, ಜೊತೆಗೆ ಒಂದು ಕತೆ ಕಟ್ಟಿ ಒಂದು ಸಂಸ್ಕೃತಿಯನ್ನು ಪರಿಚಯ ಮಾಡ್ತಿದ್ರು. ನೀವು ಹೊತ್ಕೊಂಡು ಹೊಂಟ ನೋಡ್ರಿ, ಕತ್ಲಲ್ಲಿ ಲಾಟಿನ ಹಾಕೊಂಡು. ಮೇದಾರ್ ಮನೆ, ಬುಟ್ಟಿಯನ್ನು ಹೆಣೆಯುವಂತಹದ್ದು, ಸಿಬ್ಲಿಗಳು, ರೊಟ್ಟಿ ಬುಟ್ಟಿಗಳು ಹೆಂಗೆ ಮಾಡ್ತಿಂಥದ್ದು ನೋಡಿ. ಇಲ್ಲಿ ಆನೆ ಬಂತೊಂದು ಆನೆ ಅಂತ ಒಂದು ಆಟ ಆಡ್ತಿದ್ವಲ್ಲ, ಆ ಚಿತ್ರಣ ನೋಡಿ. ಹೆಂಡತಿ ಅಲ್ಲಿ ಕೆಲಸ ಮಾಡ್ತಿದ್ರೆ ಗಂಡ ಇದನ್ನು ಮಗುವನ್ನು ಆಡಿಸ್ತಾ ಇರ್ತಾನೆ. ಇವರ ಒಂದು ಚಿತ್ರಣವನ್ನು ನೋಡಿ.
ಅಂತಿದ್ರಿ ಚರ್ಮ ಹದ ಮಾಡೋದು ನೋಡಿ. ಅವಾಗ ನಮ್ಮ ಪಾದರಕ್ಷೆಗಳನ್ನು ಮಾಡುವಂಥದ್ದು ಬೇರೆದಕ್ಕಾಗಲಿ ಹೆಂಗೆ ಮಾಡ್ತಿದ್ರು, ಚರ್ಮ ಹದ ಮಾಡಿ ಏನು ಮಾಡ್ತಿದ್ರು ಅದನ್ನು ಅಲ್ಲಿ ನೀರು ಹಾಕಿ ಹದ ಮಾಡುವಾಗ ಚರ್ಮವನ್ನು ಒಂದು ಹಂಕಿಯಾಗಿ ತರೋದಕ್ಕೆ ಮಾಡಿಕೊಟ್ರು. ಇವರು ಚಪ್ಪಲಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ಹದ ಮಾಡಿ. ಸೂಕ್ಷ್ಮವಾಗಿ ಗಮನಿಸ್ರಿ, ಇದು ಹಗ್ಗಗಳನ್ನು ಹೆಂಗೆ ಹೊಸಿತಿದ್ರು ಅವತ್ತಿಗೆ ಅಂತನ್ನುವಂತಹದ್ದು ಈ ಚಿತ್ರಣದಲ್ಲಿ ನೋಡ್ತೀವಿ. ಅದು ಹಗ್ಗ ಹೆಂಗೆ 4 ಎಳೆ ಇದರಲ್ಲಿ ತೋರಿಸ್ತಾ ಇದ್ದಾರೆ. 4 ಎಳೆ 5 ಎಳೆ ಮಾಡಿ ಹೆಂಗೆ ಮಾಡ್ತಿದ್ರು ಅಂತ ನೋಡ್ರಿ. ಇವರೆಲ್ಲ ಬೀಸಕಲ್ಲುಗಳನ್ನು ತಯಾರು ಮಾಡಿಕೊಡೋದು ಅವತ್ತಿನ ಒಂದು ಕೆಲಸಗಳು ಹೆಂಗೆ ನಡೀತಾ ಇದ್ವು, ಹಳ್ಳಿಗರ ಜೀವ ಬದುಕನ್ನು ಕಟ್ಟಲಿಕ್ಕೆ ಇವ್ರದ್ದು ಅಂತ. ಸೊಳ್ಳೆಪ್ಪ ಈ ಮೀನುಗಾರಿಕೆ ಹಿಡಿಯಲಿಕ್ಕೆ ಬಲೆಯನ್ನು ತಯಾರು ಮಾಡ್ತದೆ ನೋಡಿ. ಕುಂಬಾರಿಕೆ ಕೆಲಸ, ಮಣ್ಣನ್ನು ಹದಗೊಳಿಸುವಂಥದ್ದು. ಹದಗೊಳಿಸಿದ ಮಣ್ಣನ್ನು ಒಂದು ಆಕಾರಕ್ಕೆ ತಂದು ಅವರು ಒಂದು ಸ್ವರೂಪ ಮಾಡಿಕೊಟ್ರೆ ಅದನ್ನು ಕೊಡತೆಯಿಂದ ಬಡಿಯುವಂತಹದ್ದು ಹೆಣ್ಮಗಳು. ಕುಂಬಾರರ ಮನೆಯ ಸಂಸ್ಕೃತಿ ಹೆಂಗಿರ್ತದೆ ಅಂತ. ಇನ್ನು ಮಣ್ಣು ಹೊರಗಡೆ ರಾಶಿ ಹಾಕ್ಕೊಂಡಿರುವಂತಹದ್ದು ಕೆಲವು ಮಾಡಿರುವಂಥದ್ದು ಕುಂಬಾರ ಸಂಸ್ಕೃತಿ ಇದೆ. ಅಂದರೆ ಅವತ್ತಿನ ಎಲ್ಲ ಸಾಮಗ್ರಿಗಳನ್ನು ಹಿಂಗೆ ಮಾಡಿ ಇಟ್ಕೊಂತಿದ್ರು. ಒಂದು ವ್ಯವಸ್ಥೆ, ಸಣ್ಣದೊಂದು ಅಡುಗೆ ಮನೆ ಅಷ್ಟೇ. ಜೊತೆಗೆ ಟೈರ್ಗಳನ್ನು ಬಳಸ್ತಿದ್ವಿ. ಇಲ್ಲಿ ಕಬ್ಬಿಣದ ಗಾಲಿಗಳನ್ನು ಬಳಸಿ ಓಡಿಸ್ಕೊಂಡು ಹೋಗುವಂಥ ಆಟ ಚಿತ್ರಣ ಇದೆ. ಈಗ ನೋಡಿ, ಕೊಂಡವಾಡ ಅಂತ ಬೀಡಾಡಿ ದನಗಳನ್ನು ಅಲ್ಲಿ ದನ ದೊಡ್ಡಿ ಅಂತಿದ್ರಲ್ಲ ಆ ರೀತಿ ಈಗ ಹಾವಾಡಿಸ್ತಾ ಇದ್ದಾನೆ ಅವನು. ಅದರಲ್ಲಿ ತನ್ನ ಬದುಕನ್ನು ಕಟ್ಕೊಳ್ಳುವಂತಹದ್ದು. ಮುಂಗ್ಸಿ ಇದೆ, ಹೆಬ್ಬಾವಿದೆ. ಇಲ್ಲಿ ಒಬ್ಬರು ಬೇಡ್ತಾ ಇರ್ತಾರೆ, ಅಲ್ಲೊಬ್ಬರು ಮಾಡ್ತಾ ಇದ್ರು, ಇಲ್ಲೊಬ್ಬರು ಬೇಡ್ತಾ ಇರೋರು. ಚಾವಡಿ ಕಟ್ಟೆ ಏನಿತ್ತು ಅಂತ ನೋಡಲಿಕ್ಕೆ ಮಕ್ಕಳು ಸಾಕಷ್ಟು ಸಂಖ್ಯೆ ಒಳಗೆ ಬರ್ತಾರೆ ಇಲ್ಲಿ ಜನ. ಲಗೋರಿ ಆಟ ಆಡ್ತಾ ಇದ್ದಾರೆ. ಲಗೋರಿ ಹೆಚ್ಚು ಸಂತೋಷ ಹೆಚ್ಚು. ನೋಡಿ ಚಿತ್ರಗಳು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ. ನೋಡಿ ಬೆರಣಿ ತಟ್ಟೋದು, ಬೆರಣಿ ಅಂತಿರೋ ಕುರುಳಂತಿರೋ ನೋಡಿ, ಸಗಣಿಯಿಂದ ಕುರುಳುಗಳನ್ನು ರೆಡಿ ಮಾಡುವಂಥದ್ದು ಅಜ್ಜಿ. ತರಬೇಕಾಗಿತ್ತು ಅಂದರೆ ಅವತ್ತಿನ ಸಂದರ್ಭದಲ್ಲಿ ಹೆಂಗೆ ಬೆಳೆಸ್ಕೊಂತಿದ್ರು ಜಾನುವಾರುಗಳನ್ನು ಅಂಥದ್ದು ಹೆಂಗಿರ್ತಿತ್ತು ಅಂದರೆ ಹಿಂಗಿರ್ತಿತ್ತು ನೋಡ್ರಿ. ಎಲ್ಲ ಒಂದಲ್ಲ, ಎಲ್ಲ ಒಂದು 6-8 ಜನ ಏಕಕಾಲಕ್ಕೆ ಏನು ಕೆಲಸ ಮಾಡ್ತಾಯಿದ್ರು, ಹೆಂಗೆ ಮಾಡ್ತಿದ್ರು, ಜನಗಳನ್ನು ರಂಜಿಸ್ತಿದ್ರು ಅಂತ. ಅದು ಹೋಗುವಂಥ ಮಾರ್ಗವನ್ನು ತೋರಿಸ್ತಾರೆ. ವೇಷದವರು ಹೆಂಗೆ ಆಡ್ತಿದ್ರು, ರಂಜಿಸ್ತಿದ್ರು ಅನ್ನುವಂಥ ಚಿತ್ರಣ ಅದು ನೋಡ್ತಾ ಇದ್ದವರು ಹೆಂಗೆ ಒಂದು ಸಂಸ್ಕೃತಿಯನ್ನು ಹೇಳ್ತಾ ಇದ್ರು ಅಂತ. ನಮ್ಮ ಹೆಣ್ಮಕ್ಳು ಸಂತೋಷದ ಸಂದರ್ಭದಲ್ಲಿ ಹೆಂಗೆ ಆಟ ಆಡ್ಕೊಂತ ಖುಷಿಯಾಗಿ ಜೀವನ ಮಾಡ್ತಿದ್ರು. ಗಂಡ ಹೆಂಡತಿ ಈ ರೀತಿ ಆ ಆನಂದವನ್ನು ಇವತ್ತೆಲ್ಲೋ ಹೋಗಿ ಪಡಿತಿದ್ದಿಲ್ಲ, ಇದ್ದಲ್ಲೇ ಪಡಿತಾ ಇದ್ರು ಅಂತ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳಾಗಿ ನಮಗಿದು ಮಾಡ್ತದೆ. ನೋಡ್ರಿ, ಕುದುರೆ ಆಟದವರು ಬೇರೆ ಬೇರೆ ಎಲ್ಲ ಇಲ್ಲಿ ಭಂಗಿಗಳಲ್ಲಿ ಇರುವಂಥವ್ರು ನೋಡಿ. ಮೇಳದವರು ಇದ್ದಾರೆ, ಸಮ್ಮಾಳದವರು ಇದ್ದಾರೆ, ಈಗ ನವಿಲು ನರ್ತನ ಮಾಡುವಂಥವ್ರು ಇದ್ದಾರೆ. ಸಾಮೂಹಿಕವಾಗಿ ಹೆಂಗೆ ಇದು ಮಾಡ್ತಾ ಇದ್ರು ಅಂತ ಅನ್ನುವಂಥದ್ದು ಈ ಚಿತ್ರಣ ನಮಗೆಲ್ಲ ತೋರಿಸ್ತಾ ಇದೆ. ರಂಜನೀಯವಾದಂಥ ಅವಕಾಶಗಳು ಏನೇನಿದ್ವು, ಹೆಂಗಿದ್ವು ಅಂತ. ಅದರಲ್ಲಿ ಭಾಳ ನಾವು ಗಮನಿಸ್ಬೇಕಾದಂಥದ್ದು, ಈ ಆಟಗಳಲ್ಲೂ ಒಂದು ಭಾವನೆಗಳನ್ನು ಅವ್ರು ಹೆಂಗೆ ಸಂತೋಷದಿಂದ ಮಾಡಿ ತೋರಿಸ್ತಾ ಇದ್ದರು, ಜನರಿಗೆ ಆ ಸಂತೋಷವನ್ನು ಹಂಚ್ತಾ ಇದ್ದರು ಅಂತ ಅನ್ನುವಂಥ. ಅಂದರೆ ಭಾವ ಸಂಪತ್ತನ್ನು ಬೆಳೆಸೋದಕ್ಕೆ ಬೇಕಾಗುವಂಥ ಎಲ್ಲ ಒಂದು ವೈಶಿಷ್ಟ್ಯತೆಗಳು ಹಿಂದಿನ ಕಾಲದಲ್ಲಿ ಇದ್ವು. ಇವತ್ತಿನ ಕಾಲದಲ್ಲಿ ಇದಕ್ಕಿಂತ ಆಧುನಿಕತೆ ಒಳಗೆ ಭಾಳಷ್ಟು ಬೆಳೆದಿದ್ದಾವೆ, ಆದರೆ ನಮ್ಮ ಭಾವನೆಗಳನ್ನು ನಾವು ಬೆಳೆಸ್ತಾ ಇಲ್ಲ. ಇದೇ ಒಂದು ವಿಚಿತ್ರವಾದಂಥ ಒಂದು ನಡವಳಿಕೆ. ಈಗ ಸೈನಿಕರ ಯುದ್ಧ ಸನ್ನದ್ಧ ಒಂದು ವ್ಯವಸ್ಥೆ, ವೀರತನವನ್ನು ಹೆಂಗೆ ಇದು ಮಾಡ್ತಿದ್ರು, ತರಬೇತಿ ಕೇಂದ್ರ ನೋಡಿ ಹೆಂಗೆ ಒಂದು ಸೈನಿಕರನ್ನು ಮಲ್ಲ ಯುದ್ಧ ಮಾಡ್ಸೋಕ್ಕೆ ತಯಾರು ಮಾಡ್ತಿದ್ರು. ಕತ್ತಿ ವರಸೆಯಲ್ಲಿ ಆಗಲಿ ಬೇರೆ ಬೇರೆ ನೋಡಿ, ಆ ಸೂಕ್ಷ್ಮತೆ ಒಳಗೆ ಹೊಡೆತ ಬಿದ್ದಿರಬೇಕು, ತಲೆಗೆ ಪೆಟ್ಟಾಗಿರಬಾರ್ದು. ಇಂಥದ್ದೊಂದು ಸೂಕ್ಷ್ಮತೆಯನ್ನು ಇಟ್ಕೊಂಡು ಅವತ್ತಿನ ಅವರು ಹೆಂಗೆ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಇವೆಲ್ಲ ನಮಗೆ ಸಾಕ್ಷಿ ಆಗ್ತಾ ಇದ್ದಾವೆ. ಸಮ್ಮಳದವರು, ಭಜನೆಯವರು, ಮೇಳದವರು, ಅಲ್ಲಿ ನಂದಿಕೋಲ್ನವ್ರು ಆ ಕಡೆ ಕಾಣಿಸ್ತಾರೆ. ಇಲ್ಲಿ ನಿರ್ಮಿಸಿರುವಂಥ ಗೋಡೆಗಳಾಗಲಿ ಪ್ರತಿಯೊಂದೂ ಕಡಿಮೆ ಖರ್ಚು, ಒಂದು ಸಂಸ್ಕೃತಿಯನ್ನು ಪರಿಚಯ ಮಾಡುವಂಥ ಒಂದು ಬೆಳವಣಿಗೆ. ಅರಿಶಿನ ಕುಂಕುಮ ಹಿಡ್ಕೊಂಡು ಇವರು ಕೊಡುವಂತಹದ್ದು, ಒಂದು ಬಂದವ್ರನ್ನ ಹೆಂಗೆ ಸ್ವಾಗತ ಮಾಡ್ತಿದ್ರು ಅಂತ. ಇಲ್ಲಿ ಬೊಂಬಾಯಿ ಮಿಠಾಯಿ
ಸಣ್ಣ ಹುಡುಗರಿದ್ದಾಗ ನಾವು ಇದೇ ಒಂದು ದೊಡ್ಡ ನಮಗೆ ಆನಂದ ಕೊಡುವಂಥದ್ದು ಇದು. ಇಲ್ಲಿ ಒಂದು ಜಾತ್ರಾ ಸಂದರ್ಭದಲ್ಲಿ ಹಿಂಗೆಲ್ಲ ಮೇಳಗಳು ಬೆಳೀತಿದ್ವು ಅಂತಂದರೆ ನಂದಿಕೋಲ್ನವರು ಇದರಲ್ಲಿ ಒಂದು ಸಂಸ್ಕೃತಿ ವೀರತ್ವವನ್ನು ಮನುಷ್ಯನಿಗೊಂದು ಧೈರ್ಯ ಶಕ್ತಿ ಆನಂದ ಕೊಡ್ತಾಯಿದ್ರು. ಹೀಗೆ ಮಾಡ್ಕೊಂಡು ಕುಂತಾನೆ ಅವತ್ತಿನ ಹೆಣ್ಮಕ್ಳು ಹಿಂಗೆ ಹೊಸ್ಲೊಳಗೆ ನಿಂತು ನೋಡುವಂತಹದ್ದು. ಅವತ್ತಿನ ಮನೆಗಳು ಅವತ್ತಿನ ಮನೆಗಳಿಗೆ ಚಿಲ್ಕ ಇರ್ತಿದ್ದಿಲ್ಲ, ಚಿಲ್ಕ ರಹಿತವಾದ ಮನೆ. ಆ ನಂತರ ಚಿಲ್ಕ ಬಂತು ನೋಡಿ. ಇಲ್ಲಿ ನೋಡಿ ಇವರೆಲ್ಲ ಭಜನೆಯನ್ನು ಮಾಡುವಂತಹದ್ದು. ಅಂದರೆ ಜಾತ್ರೆ ಬಂತು ಅಂದರೆ ಇವರೆಲ್ಲರೂ ಸೇರ್ತಿದ್ರು ಅಂತ ನೋಡಿ. ಛತ್ರಿ ಕ್ಯಾಮರ ವ್ಯಜನ ನೀರು ಹಾಕ್ಯಂತ ಹೋಗುವಂತಹದ್ದು ಅಹಳೆಗಳು. ಅಲ್ಲಿ ದೇವರ ಪಲ್ಲಕ್ಕಿ ಹೊಂಟತಪ್ಪ ಅಂತಂದರೆ ಇವರೆಲ್ಲ ಯಾರ್ಯಾವ ರೀತಿ ಸೇವಕರು ಇರ್ತಿದ್ರು ಅಂತ ಅನ್ನೋದಕ್ಕೆ ಈ ಚಿತ್ರಣಗಳು ನಮಗೆ ಇಲ್ಲಿ ಪರಿಚಯ ಮಾಡಿಕೊಡ್ತವೆ. ಕಳಸ ಕನ್ನಡಿಗಳೊಂದಿಗೆ